ಧ್ಯಾನಿಸುವೆನು ನಿನ್ನ ಅದ್ಭುತ
ಕೃಪಾಸಾಗರನು. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಪ್ರಕಟಿಸುವರವರು ನಿನ್ನ ಮಹೋಪಕಾರವನ್ನು, ಹಾಡಿ ಹೊಗಳುವರು ನಿನ್ನ ನ್ಯಾಯ ನೀತಿಯನ್ನು. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಪ್ರಭು ದಯಾನಿಧಿ ಕೃಪಾಸಾಗರನು, ಸಹನಶೀಲನು ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ಸನ್ಮಾರ್ಗದಲ್ಲಿ ಮುನ್ನಡೆಸಿದ ದೇವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮ್ಮ ಆತ್ಮದೊಡನೆ ಇರಲಿ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಬೋಧಿಸುತ್ತಿರುವಾಗ ಯೆಹೂದ್ಯ ವಿಚಾರಗಳನ್ನಾಗಿದ್ದಾನೆ. ಅವರು ಯೇಸುವಿನ ಮನಸ್ಸನ್ನು ನನ್ನ ಮಗಳು ಈಗ ತಾನು ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡರು. ಯೇಸು ಎದ್ದು ಅವನ ಹಿಂದೆ ಹೋದರು. ಶಿಷ್ಯರು ವಿಮಾನಿಸಿ ಹೋದರು. ಹೋಗುತ್ತಿದ್ದ 12 ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಒಬ್ಬನಿಗೆ ಇಬ್ಬನಿಯಿಂದ ಬಂದು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದರು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣಮುಟ್ಟುವೆನು ಎಂದು ಕೊಟ್ಟಿದ್ದರು. ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಕ್ಷಣದಲ್ಲಿ ಆಕೆಯಾಗಿ ತಪ್ಪಿಸಲಾರರು. ಯೇಸು ಅಧಿಕಾರಿಯ ಮನೆಯನ್ನು ತಲುಪಿದ ವಾದ್ಯಗಾರರು ಗದ್ದಲ ಮಾಡುತ್ತಿದ್ದ ಜನಜಂಗುಳಿಯನ್ನು ಕಂಡು ಎಲ್ಲರಿಗೆ ಹೊರಡೆಯಲು ಬಾಲಕ ನಿಲ್ಲಿಸುತ್ತಿದ್ದಾರೆ ಎಂದರು. ಜನರು ನಕ್ಕಪ್ಪನ್ನು ಪರಿಹಾಸ್ಯ ಮಾಡಿದರು. ಆದರೂ ಜನರ ಗುಂಪನ್ನು ಹೊರತುಪಡಿಸಿ ಯೇಸು ಕೊಠಡಿಯೊಳಗೆ ಹೋಗಿ ಬಾಲಿಕೆಯ ಕೈಯನ್ನು ಎಬ್ಬಿಸಿದರು. ಹಾಗೆ ಇದ್ದರು. ಈ ಸಮಾಚಾರ ನಾಡಿನೆಲ್ಲ ಹಬ್ಬಿ ಹರಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿ, ಸಭೆ ಸಂತ ಮರಿಯ ಗೊರತಿ ಕನ್ಯೆ ಹಾಗೂ ರಕ್ತ ಸಾಕ್ಷಿ ಹೀಗೆ ಸ್ಮರಣೆಯನ್ನು ಮಾಡುತ್ತದೆ. ಹೀಗೆ ಬಹಳ ಸಣ್ಣ ವಯಸ್ಸಿನ ಒಂದು ಕನ್ಯೆ. ಹೀಗೆ ಮೇಲೆ ಒಬ್ಬ ಬಹಳ ಆಸೆಪಟ್ಟು ಆಕೆಯ ಮರೆಸಲು ಬರುತ್ತಾನೆ. ಆಕೆ ತನ್ನ ಪರಿಶುದ್ಧತೆ ಕಾಪಾಡಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿಕೊಡುತ್ತಾಳೆ. ಹೀಗೆ ರಕ್ತ ಸಾಕ್ಷಿಯಾಗಿ ಮಾಡಿದ ಮರಿಯ ವೃದ್ಧಿ ಕೆಲವು ವರ್ಷಗಳ ಬಳಿಕ ಸಂತರ ಒಂದು ಸಭೆಗೆ ಸೇರುತ್ತಾರೆ. ಆಕೆಯ ಸಂತರ ಪದವಿ ವೀಕ್ಷಿಸಿದರೆ ಅವರ ತಾಯಿ ಮತ್ತು ಸಹೋದರ ಸಹೋದರಿಯರು ಇದ್ದರು. ಅತ್ಯಂತ ಹಿರಿಯ ವಯಸ್ಸಿನ ಹಾಗೂ ಪಾವಿತ್ರ್ಯತೆ, ಪರಿಶುದ್ಧತೆ, ನಿಷ್ಕಲ್ಮಶ ಹಾಗೂ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತವಾದ ಒಂದು ಆತ್ಮ ಈ ಯಾಕೆ ದಿನಗಳ ಮುಖಾಂತರ ನಾವು ಸಹ ದೇವರ ಆದೇಶಕ್ಕೂ ಆಜ್ಞೆಗೂ ಭಕ್ತರಾಗಿರಲು ಬೇಕಾದ ಕೃಪೆಯನ್ನು ಪ್ರಭು ನಮಗೆ ದಯಪಾಲಿಸಲಿ ಎಂದು ಬೇಡೋಣ.
ತಂದೆ ಇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ನಾವು ಸಮರ್ಪಿಸುವ ಇವರಿಗೆ ನಮ್ಮನ್ನು ಶುದ್ಧಗೊಳಿಸಿರಿ. ನಮ್ಮ ನಡತೆಯು ನಿನಗೆ ಸ್ವರ್ಗೀಯ ಜೀವನಕ್ಕೆ ಪ್ರತಿವಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಕರ್ತವ್ಯವು ರಕ್ಷಣೀಯವಾಗಿದೆ, ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆ ನಿಮ್ಮ ಕೊಡುಗೆಯಾಗಿದೆ. ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಇದನ್ನು ಹೆಚ್ಚಿಸುವುದಿರುವಾಗ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಾವು ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರಾದ ಪ್ರಭುದೇವರು ಪರಿಶುದ್ಧರು. ವ್ಯವಹಾರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಉಂಟಾದ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಉಂಟಾದ ಪ್ರಭುವಿನ ನಿಜವಾಗಿ ಪರಿಶುದ್ಧರು, ಪರಿಶುದ್ಧತೆ ಮುಗಿಯುವವರಿವೆ. ಈ ಕೊಡುಗೆಗಳಲ್ಲಿ ನಿಮ್ಮ ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡುವ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಮಾತನಾಡುವುದಾದಾಗ ಅವರು ತೆಗೆದುಕೊಳ್ಳಲು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ. ಇದನ್ನು ನೀವೆಲ್ಲರೂ ಕುಡಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕೊಡುತ್ತಾ ತೆಗೆದುಕೊಳ್ಳಿ. ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸಲ್ಲಿಸಲಾಗುವುದು. ಇದನ್ನು ನನ್ನ ಸ್ಮರಣೆಯಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು ನಿಮ್ಮ ಸಂತರಿಗೆ ಪೂಜೆಗೆ ಸಲ್ಲಿಸಲು ನಮ್ಮ ಯೋಗ್ಯತೆಯನ್ನು ಕಳುಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀಳುವರೊಂದಿಗೆ ರಕ್ಷಣೆ ನೀಡುವ ಮಾತನ್ನು ಮಾಡಲಾಗುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮ ಪವಿತ್ರಾತ್ಮವನ್ನು ನೀಡುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ವಿಶ್ವಗುರುವಿಗೂ ಸಹಾಯದ ಆಲೋಚನೆಯನ್ನು ಸಕಲ ಯಾಸಿಕೊಳ್ಳಿ. ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸಲಿ. ಪ್ರಭು ಪುನರುತ್ಥಾನದಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಗಳನ್ನು ನಿಮ್ಮ ದೈಹಿಕ ಪ್ರಾರ್ಥನೆಗಳನ್ನು ಸ್ಮರಿಸಿಕೊಳ್ಳಿ. ಅವರೆಲ್ಲರೂ ನಿಮ್ಮ ಸಮುದ್ರ ಬದಿಗೆ ಬರಮಾಡಿ ನಮ್ಮ ದೇವರು ಮಾತು ಪೂಜೆ ಕನ್ಯಾಕರೊಂದಿಗೆ ಪತಿ ಸಂತ ಯೋಸೇಫರೊಂದಿಗೆ ಸಂತ ಮರಿಯಮ್ಮರೊಂದಿಗೆ ಪ್ರವೇಶಿತರೊಂದಿಗೂ ಸತ ಸ್ನಾನಿಕ ವಿಮಾನದೊಂದಿಗೆ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ
ಸಕಲ ಸಂತರೊಂದಿಗೆ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಕುಮಾರನಿಗೆ ಮಾತ್ರ ಪ್ರಾರ್ಥಿಸುತ್ತೀವಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಎಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ದಯೆಯನ್ನು ಪಡೆದು ಪಾಪವನ್ನು ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಸ್ವಲ್ಪಾನಂದವನ್ನು ವಿಶ್ರಾಮವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನಮ್ಮ ಪಾಪಗಳನ್ನು ರಕ್ಷಿಸಿ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಲಿ. ವಿವೇಕಾಂತರು ಜೀವಿಸಿ ಅಳುಗಳನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ಎಲ್ಲವರಲ್ಲಿ ಆತ್ಮಗಳನೆಯೂ ಸಹೋದರ ಸಹೋದರಿ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳುವುದು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಇದು ದೇವರ ಕುರಿಮರಿ ಕುರಿಮರಿಯ ಘೋಷಣೆಗೆ ಆಹ್ವಾನಿತರು ಪಾತ್ರವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಇಂಥ ಒಂದೇ ಒಂದು ಮಾತನ್ನು ನುಡಿಯಿರಿ, ಅವನ ಆತ್ಮವು ಸುಖವಾಗುವುದು. ಆಮೆನ್. ನನ್ನ ಆತ್ಮೀಯ ದೇವನೇ ಬಾ, ನನ್ನ ಭಾಗ್ಯದ ಜ್ಯೋತಿಯೇ ಬಾ, ನನ್ನ ಬಾಳಿನ ಮಿತ್ರನೇ ಬಾ, ನನ್ನ ಬಾಳಿನ ಬೆಳಕೇ ಬಾ. ನನ್ನ ಆತ್ಮೀಯ ದೇವನೇ ಬಾ, ಎನ್ನ ಆತ್ಮದೊಳು ನೀ ಬಂದು ವಾಸ ಮಾಡೆಂದೆಂದು. ಎನ್ನ ಆತ್ಮದೊಳು ನೀ ಬಂದು ವಾಸ ಮಾಡೆಂದೆಂದು. ದೇವನೇ ಬಾ, ರಾಜನೇ ಬಾ, ಆತ್ಮೀಯ ಆತ್ಮನೇ ಬಾ, ಆತ್ಮೀಯ ದೇವನೇ ಬಾ, ನನ್ನ ಬಾಳಿನ ಜ್ಯೋತಿಯೇ ಬಾ, ನನ್ನ ಬಾಳಿನ ಬೆಳಕೇ ಬಾ, ನನ್ನ ಬಾಳಿನ ಬೆಳಕೇ ಬಾ. ನನ್ನ ಆತ್ಮೀಯ ದೇವನೇ ಬಾ, ನಿನ್ನ ಪಾವನ ದೇಹವು ಭೋಜನವು, ನಿನ್ನಯ ರಕ್ತವು ಪಾನವು. ನಿನ್ನ ಪಾವನ ದೇಹವು ಭೋಜನವು, ನಿನ್ನಯ
ಸ್ವರ್ಗೀಯ ತಂದೆಯೇ, ಸಕಲ ಸೃಷ್ಟಿಯ ಒಡೆಯರೇ, ಸೃಷ್ಟಿಯ ಆರಂಭದಲ್ಲಿ ಪುರುಷರನ್ನು ಸ್ತ್ರೀಯರನ್ನು ವಿವಾಹದ ಒಡಂಬಡಿಕೆಯಲ್ಲಿ ಐಕ್ಯವಾಗಿರಲು ರೂಪಿಸಿದಿರಿ. ಸಕಲ ವಿವಾಹಿತ ದಂಪತಿಗಳಿಗೆ ಶಾಂತಿಯಲ್ಲಿ ಬದುಕುವ ಕೃಪೆಯನ್ನು ದಯಪಾಲಿಸಿರಿ. ಜೀವನದ ಪ್ರತಿದಿನವೂ ಪ್ರತಿ ಗಳಿಗೆಯೂ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ಏಕತೆಯಲ್ಲಿ ನಡೆಯಲು ಮತ್ತು ಪರಸ್ಪರ ಗೌರವದಿಂದ ಜೀವಿಸಲು ಅವರಿಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರು ಅವರ ಬದ್ಧತೆಯನ್ನು ನವೀಕರಿಸಿ ದೃಢಪಡಿಸಲಿ. ಧರ್ಮಸಭೆಯ ಮೇಲಿರುವ ಕ್ರಿಸ್ತನ ಅಪಾರ ಪ್ರೀತಿಯನ್ನು ಪ್ರತಿಬಿಂಬಿಸುವಂತೆ ಮಾಡಲಿ. ವೈವಾಹಿಕ ಜೀವನದ ಸವಾಲುಗಳಿಗೆ ಸಿಲುಕಿ ಸಂಕಷ್ಟಗಳು ಎದುರಾದಾಗ ಸ್ಥಿರವಾದ ಪ್ರೀತಿ, ಸಹನೆ, ಪ್ರಾಮಾಣಿಕತೆ ಮತ್ತು ತ್ಯಾಗದ ಜೀವನದ ಮೂಲಕ ವೈವಾಹಿಕ ಜೀವನ ಬಲವಾಗಿರುತ್ತದೆ ಎಂಬುದನ್ನು ಅವರಿಗೆ ನೆನಪಿಸಿರಿ. ಕೋಪ, ಮನಸ್ತಾಪ, ದುರ್ಬಲತೆ, ಭಿನ್ನಾಭಿಪ್ರಾಯ ಮತ್ತು ಸಂಶಯಗಳ ಮೂಲಕ ಸವಾಲುಗಳು ಎದುರಾದಾಗ ಸಹನೆಯಿಂದ ಪರಸ್ಪರ ಆಲಿಸುವ ಜ್ಞಾನವನ್ನು, ಸೌಮ್ಯತೆಯಿಂದ ಮಾತನಾಡುವ ಕೃಪೆಯನ್ನು, ಕ್ಷಮಿಸುವ ಹೃದಯವನ್ನು ದಯಪಾಲಿಸಿರಿ. ಗಲಿಲಾಯದ ಕಾನಾ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿಸಿದ ಪ್ರಭು ಯೇಸುವೆ, ವಿವಾಹಿತ ದಂಪತಿಗಳ ಮನೆಗೆ ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿರಿ. ದೇವಮಾತೆ ಮರಿಯಮ್ಮನವರೇ ಮತ್ತು ಮಹಿಮಾವರಿತ ಸಂತ ಜೋಸೇಫರೇ, ಈ ಮಹಾಧರ್ಮಕ್ಷೇತ್ರದ ಕುಟುಂಬಗಳು ಪವಿತ್ರತೆಯಲ್ಲಿ, ವಿಧೇಯತೆಯಲ್ಲಿ ಮತ್ತು ಏಕತೆಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿರಿ. ಆಮೆನ್. ಸವಿತು ನೋಡಲು ಪ್ರಭುವಿನ ಆತ್ಮವಿರುವರು ಆತನನ್ನು ಆಶ್ರಯಿಸಿಕೊಳ್ಳುವುದನ್ನು ಪ್ರಾರ್ಥಿಸೋಣ. ದೇವರೇ, ತಮ್ಮ ಕೊಡುಗೆಗಳಿಂದ ತುಂಬಿದವರಾದ ನಾವು ರಕ್ಷಣೆಯ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಲ್ಲೆಂದೂ ಸ್ತುತಿಸುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸರ್ವೇಶ್ವರ ಪಿತನ